ರೆಡಿ ಬ್ರದರ್, ರೆಡಿ ರೆಡಿ. ಸ್ಟಾರ್ಟ್ ಕ್ಯಾಮೆರಾ, ರೋಲಿಂಗ್, ಆಕ್ಷನ್ ಆಕ್ಷನ್. ಇಷ್ಟೊತ್ತಾದ್ರೂ ಸ್ಟಾರ್ಟ್ ಆಗ್ತಿಲ್ಲಲ್ಲ ಇದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇರೋ ಬೋರೋರೆಲ್ಲ ನಮ್ನೆ ನೋಡ್ತಾ ಇದ್ದಾರೆ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಬೈಕ್ ನ ತೋರಿಸಿದ್ದೆ, ಅದೇ ತರ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಒಂದು ಡಿಫ್ರೆಂಟ್ ಬೈಕ್ ಹುಡುಕ್ತಿದೆ. ಇವತ್ತು ಓಡಿಸ್ತಾ ಇರೋದು ಈ ಪರ್ಟಿಕ್ಯುಲರ್ ಮಾಡಲು TVS Max 100 ಅಂತ. ಇಲ್ಲಿ ಒಂದು ಸುಜುಕಿ Max 100 R ಇದೆ. Max 100ಗೂ ಮತ್ತು Max 100 Rಗೂ ತುಂಬಾ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ. ನಾವಿವಾಗ ವಿಡಿಯೋ ಮಾಡ್ತಾ ಇರೋದು ಪರ್ಟಿಕ್ಯುಲರ್ ಆಗಿ 1998 ಮಾಡಲು, ಅಂದ್ರೆ TVS Max 100 ಅಂತ. TVS ಸುಜುಕಿ ಕೊಲಾಬ್ ಆಗಿ ಬಂದಿರೋಂಥ ವೆಹಿಕಲ್ ಇದು. ಅದೇ ತರ ನನಗೆ ಅದೇ ಟೈಮಲ್ಲೇ ಒಂದು ಬೈಕ್ ಸಿಕ್ತು. ಅದನ್ನೇ ಗಾಡಿನ ಇವತ್ತು ನಾನು ಓಡಿಸಿ ವಿಡಿಯೋ ಮಾಡಿ ಕಂಪ್ಲೀಟ್ ಅಪ್ಡೇಟ್ ನ ನಿಮ್ ಮುಂದೆ ಇಡಕ್ ಟ್ರೈ ಮಾಡ್ತೀನಿ. ದಯವಿಟ್ಟು ಯಾರಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೆಡ್ಲೈಟು, ಆಮೇಲೆ ಸೈಡ್ ಇಂಡಿಕೇಟರ್, ಅದಾದ್ಮೇಲೆ ಬ್ಯಾಕ್ ಇಂಡಿಕೇಟರ್ ಮತ್ತೆ ಟೈಲ್ ಲೈಟ್ ಎಲ್ಲ ಹ್ಯಾಲೋಜನ್, ಯಾವುದೇ ರೀತಿ LED ಪಾರ್ಟ್ ಇಲ್ಲ. ಇದು 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಒಂದ್ಸಲನು ಇದನ್ನ ಯಾವುದೇ ರೀತಿ ರೀಬಿಲ್ಡ್ ಆಗಿರ್ಬೋದು ಅಥವಾ ಇಂಜಿನ್ ಓಪನ್ ಮಾಡಿ ಯಾವುದೇ ರೀತಿ ಇಂಜಿನ್ಗೆ ಯಾವುದೇ ರೀತಿ ಕೆಲಸ ಬಂದಿಲ್ಲ. ಲಾಂಗ್ ಟರ್ಮ್ ಇಂಜಿನ್ ಅಲ್ಲಿ ಇವರು ಇಂಜಿನ್ಗೆ ಜಾಸ್ತಿ ಪ್ರಿಪರೇಷನ್ ಕೊಡ್ತಾ ಇಂಜಿನ್ ನೀಟಾಗಿ ಮೇಂಟೈನ್ ಮಾಡಿ ಇಂಜಿನ್ ನೀಟಾಗಿ ಇಟ್ಕೊಂಡಿದ್ದಾರೆ. ಯಾವುದೇ ರೀತಿ ಪ್ರಾಬ್ಲಮ್ಗಳಿಲ್ಲ. ನೆಕ್ಸ್ಟ್ ಇಂಜಿನ್ ಬಗ್ಗೆ ಬರೋದಾಯ್ತು ಅಂದ್ರೆ 98cc ಏರ್ ಕೂಲ್ 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇದೆ. ಆಲ್ಮೋಸ್ಟ್ 7.6 BHP ಇದೆ. 10.8 Nm ಟಾರ್ಕ್ ಇದೆ. 2 ಸ್ಟ್ರೋಕ್ ಆಗಿರೋದ್ರಿಂದ ಅದ್ರಲ್ಲಿ ಬರುವಂತ ಸೌಂಡ್ ಗುರು ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಯಾವ್ದಾದ್ರು ಪಾರ್ಟ್ ಎಲ್ಲಾದ್ರೂ ಕಳ್ಸ್ಕೊಂಡ್ ಬಿದ್ದಿದ್ದ ಅಂತ ಭಯ. ಮೊದ್ಲೇ ಹುಡುಕಿರೋ ಪಾರ್ಟ್ಗಳು ಸಿಗಲ್ಲ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ತಳ್ಳು ಮಾಡಲ್ ಗಾಡಿ ಇದು, ತಳ್ಳಿ ಬಿಡಪ್ಪ. ಪೆಟ್ರೋಲ್ ಬೆಲೆ ಏರಿ ಹೋಯ್ತು, ಎತ್ತು ಹುಡಪ್ಪ. ನೆಕ್ಸ್ಟ್ ಲೆವೆಲ್ ಮಾಡ್ಕೋಬಹುದು ಗುರು. ಓಸಿ ಗಾಡಿ ಪೋಸ್ ನೋಡು. ಟ್ಯಾಂಕ್ ಕೆಪಾಸಿಟಿಗೆ ಬಂತಂದ್ರೆ ಇದರಲ್ಲಿ 12 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಅವರೇಜ್ 55 to 65 ಕಿಲೋಮೀಟರ್ ಹೋಯ್ತು ಅಂದ್ರೆ ಆರಾಮಾಗಿ 650 to 700 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದಾಗಿತ್ತು. ನೆಕ್ಸ್ಟ್ ಮಾಡಿಫಿಕೇಶನ್ ಅಂತ ಬಂದ್ರೆ ಇದರಲ್ಲಿ ಯಾವುದೇ ರೀತಿ ಇಂಜಿನ್ ಅಥವಾ ಟೈಲ್ ಲ್ಯಾಂಪ್ ಲೈಟ್ಸ್ ಗಳಲ್ಲಿ ಯಾವುದೇ ರೀತಿ ಮಾಡಿಫಿಕೇಶನ್ ಬಂದಿಲ್ಲ. ಫ್ರಂಟ್ ಹ್ಯಾಂಡಲ್ ಬಾರ್ ನ ಚೇಂಜ್ ಮಾಡಿದ್ದಾರೆ, ಅದೇ ತರ ಎಕ್ಸಾಸ್ಟ್ ಮೋಡ್ ನ ಚೇಂಜ್ ಮಾಡಿದ್ದಾರೆ. ಇದು ಮಾತ್ರ ಸುಜುಕಿ ಬೈಕ್ ಇಂದ ಇದು Max 100 R ಗಾಡಿ ಇದು RX 100 ಇದು ವೆಲ್ಡಿಂಗ್ ಮಾಡ್ತಿರೋದು. ಆ ಸೈಜ್ ತಗೊಂಡ್ ಬಂದು ವೆಲ್ಡಿಂಗ್ ಮಾಡ್ತಿರೋದು. ಅದು ಸೇಮ್ ಓಡಿಸ್ಬೇಕಾದ್ರೆ RX ಫೀಲ್ ಆಗುತ್ತೆ, ಅಂದ್ರೆ ಸೌಂಡ್ ಸೇಮ್ RX ತರ ಇರೋದ್ರಿಂದ. ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೆಕ್ಸ್ಟ್ ಫ್ರಂಟ್ ಅಲ್ಲಿ 80 ಸೆಕ್ಷನ್ 18 ಇಂಚ್ ವೀಲ್ ಇದೆ. ಅದಾದ್ಮೇಲೆ ಬ್ಯಾಕ್ ಅಲ್ಲಿ 80 ಸೆಕ್ಷನ್ 18 ಇಂಚ್ ವೀಲ್ ಇದೆ. 2 ಸ್ಪೋಕ್ ವೀಲ್, ಯಾವುದೇ ರೀತಿ ಅಲ ವೀಲ್ ಇಲ್ಲ ಅಷ್ಟೇ. ಇವಾಗಿನ 4 ಸ್ಟ್ರೋಕ್ ಇವಾಗಿನ ಎಮಿಷನ್ ನಾರ್ಮ್ಸ್ ಗಳನ್ನ ಒಂದು ಲೆಕ್ಕ ಕಿಡ್ಕೊಂಡು ಒಂದು ತೂಕ ಆಯ್ತು ಅಂದ್ರೆ ಈ ತರ ಟ್ರೂ ಸ್ಟ್ರೋಕ್ ಗಾಡಿಗಳನ್ನ ಮೇಂಟೈನ್ ಮಾಡಿ ಓಡಿಸಿ ಫೀಲ್ ಮಾಡೋದ್ರಲ್ಲಿ ಅದೇ ಒಂದು ತೂಕ. ಅದನ್ನ ಈ ತರ ಟ್ರೂ ಸ್ಟ್ರೋಕ್ ವೆಹಿಕಲ್ ಇರೋರು ಮಾತ್ರ ಫೀಲ್ ಮಾಡಕ್ ಆಗೋದು. ಆ ಖುಷಿಗೆ ಆ ಫೀಲ್ಗೆ ಏನು ಮಾತೇ ಬರ್ತಾ ಇಲ್ಲ. ಜಾಸ್ತಿ ಯೂಸ್ ಮಾಡಲ್ಲ. ಹಾ ಹಾ ಗಾಡಿ ಇಲ್ಲ ಹೊರಗೆ ತೆಗಿತಾನೆ ಇದನ್ನ ನಾನ್ ತೆಗೆದು ವಾಲ್ಮೀಕಿ ಜಯಂತಿ ಹಾ ಆಮೇಲೆ ಹೋಳಿ ಹುಣ್ಣಿಮೆ ನಮ್ಮ ಹುಡುಗರು ಹೊಡೆ ಸಲ ಗಾಡಿ ಹೊರಗೆ ತಗಲ್ಲ. ನನ್ನ ಕೈಯಾಗ ಗಾಡಿ ಕೊಡಲ್ಲ ಅವತ್ತವರು. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಟೈರ್ಸ್ ಗೆ ಬರೋದಾಯ್ತಂದ್ರೆ ಬ್ಯಾಕ್ ಅಲ್ಲಿ TVS ಟೈರ್ ನ ಯೂಸ್ ಮಾಡಿದ್ದಾರೆ, ಫ್ರಂಟ್ ಅಲ್ಲಿ MRF ಟೈರ್ ನ ಯೂಸ್ ಮಾಡಿದ್ದಾರೆ. ಇವರು ರೋಡ್ ಗ್ರಿಪ್ ಚೆನ್ನಾಗಿರ್ಲಿ ಅಂತ ಈ ತರ ಟೈರ್ ಗಳನ್ನ ಯೂಸ್ ಮಾಡಿದ್ದಾರೆ. ಇವಾಗ ಯೂಟ್ಯೂಬ್ ಮಾಡಿಲ್ಲ ಅಂದ್ರೆ ಮಮ್ಮ ಏನ ಗಾಡಿನ ಓಡಿಸ್ಬೇಕು ಇಂಟ್ರೆಸ್ಟೇ ಬರಲ್ಲ. ಗಾಡಿಗಳನ್ನ ಏನಕ್ಕೆ ಓಡಿಸ್ಬೇಕಂತ ಒಂದು ಕೇಳ್ಬೇಕಂತ ಕ್ಯೂರಿಯಾಸಿಟಿ ಇರಲ್ಲ. ಯೂಟ್ಯೂಬ್ ಮಾಡ್ತೀವಂತ ಅನ್ನೋದಕ್ಕಿಂತ ಒಂದು ಗಾಡಿನ ಓಡಿಸಿ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದು, ಎಕ್ಸ್ಪೀರಿಯನ್ಸ್ ಮಾಡ್ತಾ ಅದ್ರದ್ದು ಸ್ಪೆಸಿಫಿಕೇಶನ್ಗಳೇ ಯೂಟ್ಯೂಬ್ ಮಾಡಿಬಿಡೋಣ ಅಂತ ಮೈಂಡಲ್ಲಿ ಯೂಟ್ಯೂಬ್ ಮಾಡ್ತಿರೋದು. ನಿನ್ ಮೈಂಡಲ್ಲೇ ಲೆಕ್ಕ ಹಾಕ್ಬಿಟ್ಟ. ಸ್ಪೀಡೋಮೀಟರ್ ಬಗ್ಗೆ ಬರುತ್ತೆ ಅಂದ್ರೆ ಲೆಫ್ಟ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ತೋರಿಸುತ್ತೆ. ರೈಟ್ ಅಲ್ಲಿ ಟರ್ನ್ ಇಂಡಿಕೇಟರ್ ಇದೆ, ಆಮೇಲೆ ಆಯಿಲ್ ಇಂಡಿಕೇಟರ್ ಇದೆ, ಅದಾದ್ಮೇಲೆ ಹೆಡ್ ಲ್ಯಾಂಪ್ದು ಒಂದು ಇಂಡಿಕೇಟರ್ ಇದೆ, ಆಮೇಲೆ ನ್ಯೂಟ್ರಲ್ ಇಂಡಿಕೇಟರ್ ಇದೆ. ಎಕ್ಸ್ಟ್ರಾ ಏನೋ ಫ್ಯೂಚರ್ಸ್ ಕೊಟ್ಟಿಲ್ಲ, ಅಂದ್ರೆ ಆವಾಗಿನ ಕಾಲದಲ್ಲಿ ಎಕ್ಸ್ಟ್ರಾ ಏನು ಫ್ಯೂಚರ್ಸ್ ಬೇಡವಾಗಿತ್ತು. ಇವಾಗ ಬರೋ ಗಾಡಿಯಲ್ಲಿ ಬ್ಲೂಟೂತ್ ಇಲ್ಲ ಅಥವಾ ನ್ಯಾವಿಗೇಷನ್ ಇಲ್ಲ ಅಂತ ಅಂದರೆ ನನಗೆ ಏನೋ ಒಂದು ಇಲ್ಲ, ನಾ ಈ ಗಾಡಿನ ತಗೊಳ್ಳಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಆವಾಗಿನ ಕಾಲದಲ್ಲೇ ಈ ಥರ ಒಂದು ಗಾಡಿನ ಫ್ಯಾಮಿಲಿಗೋಸ್ಕರ ಯೋಚನೆ ಮಾಡಿ ಬಿಲ್ಡ್ ಮಾಡಿದ್ದಾರೆ ಅಂದರೆ TVS ಮತ್ತು ಸುಜುಕಿ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಈಗ ಈ ಥರ ಗಾಡಿಗಳನ್ನ ಏನಕ್ಕೆ ತಗೋಬೇಕಂತ ಅಂದರೆ
ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಇವಾಗ ನನ್ನ ಹತ್ರ ಈಗ ತುಂಬಾ ಬೋರ್ ಆಗಿದೆ, ಮನೇಲಿ ಏನು ಮಾಡಕ್ ಕೆಲಸ ಇಲ್ಲ. ಸಂಜೆ ಏನಾದ್ರು ಒಂದು ಈವ್ನಿಂಗ್ ಬೀಟ್ಸ್ ಹಾಕೊಂಬರೋಣ ಅಂತ ಅಂದ್ರೆ ಒಂದು 2 ಸ್ಟ್ರೋಕ್ ಗಾಡಿಗಳು ನಮ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಇವಾಗ ಏನಿಲ್ಲ ಅಂದ್ರೆ ಅದಕ್ಕೆ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಒಂದು 40 ml 2T ಆಯಿಲ್ ನ ಹಾಕಿ 2 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೆ ಸಪ್ರೇಟ್ 2T ಆಯಿಲ್ ಬಾಕ್ಸ್ ಬರ್ತೈತಿ. ಇದರಿಂದ ಆಯಿಲ್ ಪಂಪ್ ಐತಿ ಈ ಕಡೆ ಒಳಗಡೆ ಬರುತ್ತೆ ಆಯಿಲ್ ಪಂಪ್. ಅದರಿಂದ ಡೈರೆಕ್ಟ್ ಆಗಿ ಬೋರಿಗೆ ಹೋಗುತ್ತೆ ಆಯಿಲ್. ಬೋರಿಗೆ ಮಾತ್ರ ಆಯಿಲ್ ಹೋಗ್ಲೇಬೇಕು ಪಿಸ್ಟನ್ಗೆ. ಇಂಜಿನ್ ಆಯಿಲ್ ಇಲ್ಲಿದ್ರು ನಡೀತಾ ಇದಕ್ಕೆ 2T ಆಯಿಲ್ ಬೇಕು. ಆರೆಂಜ್ ಇಲ್ವಲ್ಲ ಗುರು. ಇದರಲ್ಲಿ ಯಾವುದೇ ರೀತಿ ಟರ್ನಿಂಗ್ ಇಂಡಿಕೇಟರ್ ಅಥವಾ ಹೆಡ್ ಲ್ಯಾಂಪ್ ಆಮೇಲೆ ಸ್ಪೀಡೋಮೀಟರ್ ಯಾವುದೇ ರೀತಿ ವರ್ಕ್ ಆಗಲ್ಲ. ಯಾಕಂದ್ರೆ ಈ ಗಾಡಿ ನಮ್ಗೆ ಇವಾಗ ಓಡಿಸೋ ಸಿಕ್ಕಿರೋದೇ ಒಂದು ಪುಣ್ಯ ಅಂತ ನಮ್ಮೂರಲ್ಲಿ. ಇನ್ನು ಇದ್ರದ್ದು ಎಲ್ಲ ಕರೆಕ್ಟ್ ಆಗಿರ್ಬೇಕು, ಕರೆಕ್ಟ್ ನೋಡ್ಕೋಬೇಕಂದ್ರೆ ಎಲ್ಲ ಮಕ್ಕಳು ಕಳಿಸ್ಬಿಡ್ತಾರೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಈ ಗ್ಯಾರೇಜ್ ಅಡ್ರೆಸ್ ಬಂದ್ಬಿಟ್ಟು ಹವಾಲ್ದಾರಂಡ PB ರೋಡ್ ಹಳೆ ವೇರ್ಲ್ ಆಫೀಸ್ ಹತ್ರ ಗ್ಯಾರೇಜ್ ಇರೋದು. ನಮ್ ಗ್ಯಾರೇಜ್ ಅಲ್ಲಿ ಯಾವ್ದಾಗ್ಲಿ 2 ಸ್ಟ್ರೋಕ್ ಆಗ್ಲಿ 4 ಸ್ಟ್ರೋಕ್ ಆಗ್ಲಿ ಯಾವ ಗಾಡಿ ಆದ್ರೂ ರೆಡಿ ಮಾಡಿ ಕೊಡ್ತೀವಿ. ಗ್ಯಾರೇಜ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ಇಲ್ಲಿ ನನ್ನ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡಿ. ಒಂದೇ ಮಾತ್ರ ನಮ್ಮ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನೂರು. ವಿಶೇಷ ದರ್ಶನಕ್ಕೆ ದಾರಿ. ಇದು ರಾಣೆಬೆನ್ನೂರು ಕರಾಜ ಗಣೇಶ. ಇಲ್ಲಿ ಹಿಡಿದು ನಮ್ ಗ್ಯಾರೇಜ್ ಮಠ ಐತಲ್ಲ ಅಲ್ಲಿ ಕ್ರಾಸ್, ಅಲ್ಲಿ ಮಠ ಲೈನ್ ಬರ ಗಣಪತಿ ನೋಡಕ್. 19ಗೆ ತುಂಬಾ ಫೇವರೇಟ್ ಆದಂತ ಬೈಕ್ ಅಂದ್ರೆ ಸುಜುಕಿ ಇಲ್ಲ ಅಥವಾ RX ಗಳಾಗಿರುತ್ತೆ. ಅದರಲ್ಲಿ 2 ಸ್ಟ್ರೋಕ್ ಗಾಡಿಗಳು ಅಂತಂದ್ರೆ ಕೆಲವರು ಪ್ರಾಣನೇ ಬಿಡ್ತಾ ಇರ್ತಾರೆ. ಈ ತರ ಒಂದು ವೆಹಿಕಲ್ ನ ಹುಡುಕಿ ವಿಡಿಯೋ ಮಾಡಿ ಎಕ್ಸ್ಪ್ಲೋರ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ. ಈ ಬೈಕ್ ವಿಡಿಯೋ ಮಾಡ್ಬೇಕಂತ ಅಂದ್ರೆ ಆಲ್ಮೋಸ್ಟ್ ಒಂದು 8 ದಿವಸದಿಂದ ನಾವು ಟ್ರೈ ಮಾಡ್ತಾ ಇದೀವಿ. ಅಂದ್ರೆ 8 ದಿವಸದಿಂದ ಮುಂಚೆ ಫೋನ್ ಮಾಡಿದ್ದೆ, ಓನರು ಆಚೆ ಇದ್ದೀನಿ, ನೆಕ್ಸ್ಟ್ ನಾಳೆ ನಾಡ್ದಲ್ಲಿ ಬರ್ತೀನಿ ಅಂತ 2 ದಿನ ಅಲ್ಲೇ ಹೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ಫೋನ್ ಮಾಡ್ತೀನಿ, ಕಾರ್ಬೋರೇಟರ್ ಪ್ರಾಬ್ಲಮ್ ಇದೆ, ಕಾರ್ಬೋರೇಟರ್ ರೆಡಿ ಸರಿ ಮಾಡಬೇಕು ಅಂತ, ಕಾರ್ಬೋರೇಟರ್ ಕ್ಲೀನ್ ಮಾಡಬೇಕು, ಆ ಥರ ಅಲ್ಲೇ ಒಂದು 2 ದಿನ ಹೋಯ್ತು. ಅದಾದ್ಮೇಲೆ ನಾನು ಒಂದಿನ ಬಿಸಿ ಆಗ್ಬಿಟ್ಟೆ, 5 ದಿನ ಹೋಯ್ತು. ಇವತ್ತು 6ನೇ ದಿನ ಬಂದು ಗಾಡಿದು ವಿಡಿಯೋ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಅಳುವಿರೇಕೆ ಮಂಕೆ ಹೋಗುವೆನ ಎಲ್ಲಿಗೆ, ಕಾಲ ನಿಯಮವುದು ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಇಲ್ಲಿಗೆ. ಇದಾದ್ಮೇಲೆ TVS ಶೋರೂಮ್ ಅಲ್ಲಿ TVS ರಿದಮ್ನ ಟೆಸ್ಟ್ ಡ್ರೈವ್ ಕೇಳಿದೆ, ಅದನ್ನೂ ಕೊಡಲ್ಲ ಅಂದ್ರು. TVS ರೈಡರ್ನ ಕೇಳಿದ್ವಿ, ಅದನ್ನೂ ಕೊಡಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಹೋಂಡಾದಲ್ಲಿ R-Net 160 ಕೇಳಿದ್ವಿ, ಅದನ್ನೂ ಕೊಡಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ಬಜಾಜ್ ಅಲ್ಲಿ ಫ್ರೀಡಮ್ ನ ವಿಡಿಯೋ ಮಾಡಕ್ ಕೇಳಿದೆ, CNG ಬೇಕು, ಅದನ್ನ ಟೆಸ್ಟ್ ಡ್ರೈವ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ನಾನು ಯಾವ್ದು ವಿಡಿಯೋ ಮಾಡದೇ ಇರೋಂಥದ್ದು ಯಾವ್ದೋ ನಿಮ್ಮ ಹತ್ರ ಬೈಕ್ ಇತ್ತು ಅಂದ್ರೆ ದಯವಿಟ್ಟು ನಂಗೆ ಇನ್ಸ್ಟಾಗ್ರಾಮ್ ನ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು DM ಮಾಡಿ ತಿಳಿಸಿ, ಇಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆದ್ರೂ ಮಾಡಿ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಬೈಕ್ ವಿಡಿಯೋಸ್ನ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ತುಂಬ ಇಂಪಾರ್ಟೆಂಟು. ನನಗೆ ತುಂಬ ಸಬ್ಸ್ಕ್ರೈಬರ್ ಕಮ್ಮಿ ಇದ್ದಾರೆ ಅಂತಾನೆ ಹೇಳಿ ಯಾವ ಶೋರೂಮಲ್ಲಿ ನನಗೆ ಟೆಸ್ಟ್ ಡ್ರೈವ್ ಕೊಡ್ತಾ ಇಲ್ಲ. ನೀವೆಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡ್ತಿರೋ ಅದೇ ಥರ ನಾನು ಇನ್ನೂ ಹೆಚ್ಚು ಬೈಕ್ಗಳನ್ನ ತೋರಿಸಿ ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದಾಗಿತ್ತು ಗುರು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.